ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಹೊಸ ವರ್ಷದ ದಿನದ ಬ್ಲಾಗು ಮತ್ತು ಹೊಸ ವರ್ಷದ ದಿನದ ಬ್ಲಾಗು. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಲೇಟಾಗಿ ಕೂಡ ವಿಶಸ್ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಹೊಸ ವರ್ಷ ನಿಮಗೆಲ್ಲ ಹೊಸದಾಗಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದು ಬಂದು ಹೊಸ ವರ್ಷದ ದಿನದ್ದು 9 ಗಂಟೆ ಆಗಿತ್ತು. ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲರೂ ಕೂಡ ರಂಗೋಲಿ ಬಿಟ್ಕೊಡಿ ಅಂತಿದ್ರು. ಸೊ ನಾನು ಮತ್ತು ನಮ್ಮ ಮನೆ ಪಕ್ಕದ ಹುಡುಗಿ ಸೇರಿ ಎಲ್ಲರಿಗೂ ಕೂಡ ರಂಗೋಲಿ ಎಲ್ಲ ಬಿಟ್ಕೊಟ್ಟು ಬಣ್ಣಗಳೆಲ್ಲನೂ ಕೂಡ ಹಚ್ಕೊಳ್ತಾ ಇದ್ದು. ಸೊ ಯಾವ ರೀತಿ ಬಣ್ಣಗಳು ಹಚ್ಚಿದೆ, ಯಾವುದು ರಂಗೋಲಿ ಚೆನ್ನಾಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಎಲ್ಲರ ಮನೆ ಹತ್ರನೂ ಕೂಡ ಸುಮಾರು ಇದು ಬಂದು ನಮ್ಮ ಮನೆ ಹತ್ರ. ಸೊ ಬೆಳಗ್ಗೆ ಹೊತ್ತಿಗೆ ಮಳೆ ಕೂಡ ಬಂದು ಎಲ್ಲ ನೆಂದೋಯಿತು. ಸ್ವಲ್ಪ ಬೆಳಗ್ಗೆನೂ ಬೇರೆ ರಂಗೋಲಿ ಕೂಡ ಬಿಟ್ಟೆ, ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ನಮ್ಮ ಮನೆ ಪಕ್ಕದ ಹುಡುಗಿ ಪಕ್ಕದ ಮನೆ ಹತ್ರ ಬಿಟ್ಟಿದ್ದು. ಸೊ ನನ್ನ ರಂಗೋಲಿ ಹೇಗೆ ಬಂದಿದೆ ಅಂತ ಹಾಗೆ ಕಾಮೆಂಟ್ ಮಾಡಿ. ಸೊ ಇದನ್ನು ಬೆಳಿಗ್ಗೆ ಬಿಟ್ಟಿದ್ದೆ. ಸೊ ರಂಗೋಲಿ ಎಲ್ಲ ರಾತ್ರಿ ಮಳೆ ಬಂದು ಸುಮಾರು ಮನೆ ಹತ್ರ ಎಲ್ಲ ನೆಂದೋಗಿತ್ತು. ಸೊ ಕೆಲವೊಬ್ಬರು ಚೀಲಗಳನ್ನೂ ಕೂಡ ಹಾಕ್ಕೊಂಡಿದ್ರು ಮಳೆ ಬರೋದು ನೋಡಿಬಿಟ್ಟು. ಸೊ ನಾವೇ ಹಾಕ್ಕೊಂಡಿಲ್ಲ. ಸೊ ಅದಾದಮೇಲೆ ಅಪ್ಪ ಎಮ್ಮೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕಟಾಕೋಕ್ಕೆ. ಸೊ ನಾನು ಬೆಳಿಗ್ಗೆ ಎದ್ದು ಹಾಲೆಲ್ಲ ಕರೆದು ಎಲ್ಲ ಕ್ಲೀನಿಂಗ್ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಇವಾಗ ಸ್ನಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಪಾಪು ನಾನು ಸ್ನಾನ ಮಾಡಿ ಅದಾದಮೇಲೆ ನಾಷ್ಟ ಪುಳಿಯೋಗರೆ ಮಾಡಿದ್ದೆ. ಸೊ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹಸ್ಬೆಂಡ್, ನಾನು, ಪಾಪು ಮೂರಾಳು ಕೂಡ ರೆಡಿಯಾಗಿ ಹೊರಟು. ಸೊ ಇದು ಬಂದು ನಾವು ಹೊರಡ್ತಿರೋದು ಅಂತರಳ್ಳಿ ಸಿದ್ದೇಶ್ವರ ಅಂತ. ಸೊ ಆಲ್ಮೋಸ್ಟ್ ವೀಡಿಯೋಸ್ಗಳೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರ್ತವೆ, ಅಂತರಳ್ಳಿ ಸಿದ್ದೇಶ್ವರ ಅಂತ. ಸೊ ಆ ದೇವಸ್ಥಾನಕ್ಕೆ ಹೊರಟು. ಸೊ ಇದು ಬಂದು ನಮ್ಮ ಮನೆ ದೇವರು ಕೂಡ ಹೌದು, ನಮ್ಮ ಅಪ್ಪನ ಮನೆ ದೇವರು. ಸೊ ಇವಾಗ ಅಲ್ಲಿಂದ ಇದು ಬಂದು ಇಗ್ಲೂರು ಡ್ಯಾಮು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು, ಇಲ್ಲಿ ಮಂಡ್ಯದ ಹತ್ರ ಇರೋರಿಗೆಲ್ಲ ಗೊತ್ತಿರುತ್ತೆ ಇಗ್ಲೂರು ಡ್ಯಾಮು. ಇದು ಬಂದು ಮಂಡ್ಯ ಸೈಡ್ ನೀರು ಜನಗಳು ಉಳ್ಕೊಳ್ಳೋಕ್ಕೆ ಒಳ್ಳೆ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಮೀನು ಕೂಡ ಹಿಡಿತಾ ಇದ್ರು. ಸೊ ನಾನು ತುಂಬ ದಿನ ಆಗಿತ್ತು ಇಗ್ಲೂರು ಡ್ಯಾಮ್ ಕಡೆ ಹೋಗಿ. ಸೊ ಅದನ್ನು ನೋಡಿಕೊಂಡು ಹಾಗೆ ಅಂತರಳ್ಳಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನ ಆಗಿತ್ತು, ಹಸ್ಬೆಂಡ್ ಕೆಲಸಕ್ಕೆ ಹೋಗಿ 3 months ಆಗ್ತಾಯಿದೆ. ಸೊ ತುಂಬ ದಿನ ಆಗಿತ್ತು ನಾವು ಓಡಾಡಿ. ಸೊ ಹಾಗೆ ಒಂಥರ ಚೇಂಜು ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಹಸ್ಬೆಂಡು ಪಾಪು ಕೂಡ ಹೊರಟು ಆಲ್ಮೋಸ್ಟ್ ಹತ್ರ ಬಂದು ಇವಾಗ ಇಲ್ಲಿ ಕಾಲ್ದಾರಿ ಇತ್ತು. ಸೊ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಳಸ್ಕೊಂಡು ಊರೊಳಗಡೆ ಹೋಗೋಕ್ಕಿಂತ ಹಿಂಗೆ ಹೋಗೋಣ ಅಂತಂದ್ಬಿಟ್ಟು. ಸೊ ಈ ರೋಡಂತೂ ಚೂರು ಚೆನ್ನಾಗಿಲ್ಲ. ಸೊ ಫುಲ್ಲು ಕಲ್ಲು ಗಿಡಿ ಅಂತ ನಾನು ಕೂಡ ನಡಕ್ತಾ ಇದ್ದೆ. ಸೊ ತುಂಬ ಜನ ಸೇರಿತು ಅಂತಲೇ ಹೇಳ್ಬೋದು. ಹೊಸ ವರ್ಷ ಅಂದರೆ ತುಂಬ ಜನ, ಆಮೇಲೆ ಕಾಲೇಜ್ ಹುಡುಗಿರು ಸೊ ಇವರೆಲ್ಲ ಕೂಡ ಬರ್ತಾ ಇರ್ತಾರೆ ದೇವಸ್ಥಾನದ ಹತ್ರ. ಸೊ ನಾವು ಇದು ಕೆಟ್ಟ ವರ್ಷ ಬಂದಿದ್ದು, 2 ವರ್ಷದಿಂಚೆ ಹೊಸ ವರ್ಷದ ದಿನವೇ ಬಂದಿದ್ದು. ಸೊ ಆವಾಗಲೂ ಕೂಡ ಹೀಗೆ ಜನ ಜಾತ್ರೆ ಎಲ್ಲ ಕೂಡ ಇತ್ತು. ಸೊ ಅದಾದಮೇಲೆ ಕೆಳಗಡೆ ದೇವಸ್ಥಾನದ ಹತ್ರ ಪೂಜೆ ಮುಗಿಸ್ಕೊಂಡು ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಆವಾಗ ಬಂದಾಗ ಈ ಥರ ಎಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಸೊ ಮೇಲೆಲ್ಲ ಇವಾಗ ಸೀಟ್ ಹಾಕಿ ಬಿಸಿಲು ಅಂಥಗಳನ್ನು ಕೂಡ ಎಲ್ಲ ಮಾಡಿದ್ದಾರೆ. ಸೊ ಆವಾಗ ಈ ರೀತಿ ಇರಲಿಲ್ಲ. ಸೊ ಅದಾದಮೇಲೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಪೀಕಲ್ಲಿ ಸೊ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಮೇಲ್ಗಡೆ ಬಂದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಯಾರು ಟ್ರಿಪ್ ಹೋಗಬೇಕು ಒನ್ ಡೇ ಅಂತಂದರೆ ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಫೋಟೋ ಪಿಕ್ಚರ್ಸ್ ಎಲ್ಲ ತೊಗೊಳೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾವು ಹಾಗೆ 1-2 ಪಿಕ್ಸ್ ತೊಗೊಂಡು ನಾನು ಹಸ್ಬೆಂಡ್ ಎಲ್ಲ ಕೂಡ ಹಾಗೆ ಸುತ್ತ ನೋಡಿಕೊಂಡು ಸೊ ಏನೋ ಒಂಥರ ನೆಮ್ಮದಿ ಅಲ್ವಾ ದೇವಸ್ಥಾನಕ್ಕೆ ಬಂದರೆ. ಸೊ ಅದೇ ರೀತಿ ಎಲ್ಲನೂ ಕೂಡ ನೋಡಿಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೋ. ಸೊ ಒಂಥರ ಖುಷಿ ಕೂಡ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರಿಗೆ ಬಂದು ತುಂಬ ದಿನ ಆಗಿತ್ತಲ್ವ. ಹಾಗೆ ಪಾಪು ಹುಟ್ಟಿದ ಮೇಲೆ ಬಂದಿರಲಿಲ್ಲ. ಸೊ ಅದಕ್ಕೆ ಪಾಪುನೂ ಕರ್ಕೊಂಡು ಬಂದು. ಸೊ ಅದಾದಮೇಲೆ ಇನ್ನೊಂದು ವಿಶೇಷ ಏನಂದರೆ ಕೆಳಗಡೆ ಇದ್ದದ್ದು ಈಶ್ವರಂದು ವಿಗ್ರಹ ಇದೆ. ಸೊ ಕೆಳಗಡೆ ನೀರೆಲ್ಲ ಇದು ಒಂಥರ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದು. ಸೊ ಹಸ್ಬೆಂಡ್ ಐಸ್ ಕ್ರೀಮ್ ತಿಂತೀರಾ ಅಂದರೆ ಸೊ ನಾನು ಐಸ್ ಕ್ರೀಮ್ ಯಾವತ್ತೂ ತಿಂದಿಲ್ಲ ಇದುವರೆಗೂ, ಅದಕ್ಕೆ ಸೊ ನನಗೆ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಪಾಪುಗೆ 1-2 ಸ್ಲೇಟ್ ತೊಗೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು ಜಾತ್ರೆ ಎಲ್ಲ ನೋಡಿಕೊಂಡು. ಸೊ ಅದಾದಮೇಲೆ ಹಸ್ಬೆಂಡು ತುಂಬ ದಿನ ಆಯಿತು ನಾನು ಬಿರಿಯಾನಿ ತಿಂದು ಅಂತ ಹೇಳ್ತಾ ಇದ್ನಲ್ವ. ಸೊ ಅದಕ್ಕೆ ಅವರು ಕೂಡ ಪಾರ್ಸಲ್ ಬಿರಿಯಾನಿ ಕಟ್ಟಿಸ್ಕೊಟ್ರು. ಸೊ ಅದಾದಮೇಲೆ ಮನೆ ಹತ್ರ ಬಂದು ತಿಂದು ಏನೋ ಒಂಥರ ಖುಷಿ ಆಯಿತು. ತುಂಬ ದಿನದ ನಂತರ ಈ ರೀತಿ ಹಸ್ಬೆಂಡು
ನೆನಪಿಸ್ಕೊಂಡು ಪಾರ್ಸಲ್ ಕಟ್ಟಿಸ್ಕೊಟ್ಟಿದ್ದು. ಸೊ ಅದಾದಮೇಲೆ ಬಂದು ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗಿತ್ತು ಈ ದಿನ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ